ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವಲಕ್ಕಿ ಮಾಡ್ತಿದ್ದೀನಿ. ಹಸಿಮೆಣಸಿನಕಾಯಿ 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಟೊಮೊಟೊ 1 ಹೆಚ್ಕೊಂಡಿದ್ದೀನಿ ಸ್ಮಾಲ್ ಪೀಸಸ್ ಆಗಿ, ಕೊಬ್ಬರಿ ಸ್ವಲ್ಪ ತುರ್ಕೊಂಡಿದ್ದೀನಿ, 2 ನಿಂಬೆಹಣ್ಣು ಹೆಚ್ಕೊಂಡಿದ್ದೀನಿ, ಅರ್ಧಕ್ಕೆ 2.5 ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಅವಲಕ್ಕಿ ತಗೊಂಡಿದ್ದೀನಿ 1 3 ಲೋಟ, ಸ್ವಲ್ಪ ಜಾಸ್ತಿ. ಪಾತ್ರೆಯಲ್ಲಿ ನೀರು ಹಾಕಿ ಅವಲಕ್ಕಿನ ಹಿಂಗ್ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿಯಲ್ಲಿ ಕಸ ಕಡ್ಡಿ ಇರುತ್ತೆ, ಚೆನ್ನಾಗಿ ತೊಳಿಬೇಕು. 1-2-3 ಸರಿ ವಾಶ್ ಮಾಡ್ಕೊಬೇಕು ಅವಲಕ್ಕಿ. ಒಂದು 10 ನಿಮಿಷ ಚೆನ್ನಾಗಿ ನೆನೆ ಇಡಬೇಕು. ನಿಮಿಷ ಆಗಿದೆ, ನಾನು ಅವಲಕ್ಕಿ ಹಿಂಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈ ತರ ಹಿಂಡ್ಬೇಕು, ನೀರು ಇರಬಾರ್ದು, ಒಣದೇ ಹಿಂಡ್ಬೇಕು. ಈ ತರ ಸ್ವಲ್ಪ ಮೆತ್ತಗೆ ಇರಬೇಕು, ಅವಲಕ್ಕಿ ಚೆನ್ನಾಗಿರುತ್ತೆ. ಅವಲಕ್ಕಿ ಹಿಂಡಿ ತಗೊಂಡಿದ್ದೀನಿ. ಅವಲಕ್ಕಿ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಬಾಣಲಿಗೆ 4 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಶೇಂಗಾ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು 5 ಮಿನಿಟ್. ಶೇಂಗಾ ಗರಿ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಶೇಂಗಾ ಫ್ರೈ ಆಗಿದೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಹಾಕಿ ಫ್ರೈ ಮಾಡಬೇಕು 1 ನಿಮಿಷ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೀರುಳ್ಳಿ ಸ್ವಲ್ಪ ಹಾಕ್ತಿದ್ದೀನಿ. ನೀರುಳ್ಳಿ ಹಾಕಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಟೊಮೊಟೊ 1 ಹಾಕಬೇಕು, 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೀರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಅರಶಿನ ಹಾಕಿದ್ಮೇಲೆ ಸ್ವಲ್ಪ ಗೂರಾಡ್ತಿರ್ಬೇಕು ಈ ತರ. ನೀವು ಒಂದ್ಸರಿ ಮನೆಯಲ್ಲಿ ಅವಲಕ್ಕಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಸೂಪರ್ ಟೇಸ್ಟ್ ಚೆನ್ನಾಗಿ ಬರೋಕ್ಕೆ ನಾನು ಜೀರಿಗೆ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ. ಕೊನೆಗೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ಆಗಿದೆ ಅನ್ಸುತ್ತೆ. ನಾನು ಇದರಲ್ಲೇ ಕಲ್ಸ್ಕೊಂತೀನಿ. ಅವಲಕ್ಕಿ ಹಾಕ್ತೆ ನೋಡ್ರಿ ಫ್ರೆಂಡ್ಸ್. ಡೈರೆಕ್ಟ್ ಆದ್ರೂ ಕಲ್ಸ್ಕೊಬೋದು, ಅವಲಕ್ಕಿ ಉಳಿದ ಜೊತೆ ಸಪ್ರೇಟ್ ಬೇರೆ ಕಲ್ಸ್ಬೋದು. ಅವಲಕ್ಕಿಗೆ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಕೊಬ್ಬರಿ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಅವಲಕ್ಕಿ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಅವಲಕ್ಕಿ ಕಲಸಿ ನಿಂಬೆಹಣ್ಣು ಹಿಂಡ್ತಿದ್ದೀನಿ. ಇವಾಗ ಖಾರ ಆದರೆ ನಿಂಬೆಹಣ್ಣು ಹಿಂಡ್ಕೊಬೋದು. ಅವಲಕ್ಕಿ ರೆಡಿ ಇದೆ. ಇವಾಗ ಅವಲಕ್ಕಿಗೆ ಒಗ್ಗರಣೆ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಸೂಪರ್ ಟೇಸ್ಟ್. ಅವಲಕ್ಕಿ ಜೊತೆ ನೀರುಳ್ಳಿ ಬೋಂಡ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ವೆದರ್ಗೆ ಸೂಪರ್ ಆಗಿರುತ್ತೆ. ಮಳೆಗಾಲದಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಈರುಳ್ಳಿ ಬೋಂಡ ಲಾಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿ ಹಾಕಿದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ತೋರಿಸ್ತಿದ್ದೀನಿ ಈರುಳ್ಳಿ ಬೋಂಡನ. ನೀವು ಫುಲ್ ವಿಡಿಯೋ ಬೇಕು ಅಂದ್ರೆ ಚೆಕ್ ಮಾಡಿ ಫ್ರೆಂಡ್ಸ್. ಈರುಳ್ಳಿ ಬೋಂಡ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೀವು ಒಂದ್ಸರಿ ಮನೇಲಿ ಮಾಡಿ. ಎಣ್ಣೆ ಇಟ್ಟಿದ್ದೆ, ಕಾದಿದೆ. ಇವಾಗ ಈರುಳ್ಳಿ ಬೋಂಡ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಸಣ್ಣಕ್ಕೆ ಬಿಡಬೇಕು ಈರುಳ್ಳಿ ಬೋಂಡನ. 10 ನಿಮಿಷ ಚೆನ್ನಾಗಿ ಕರಿಬೇಕು ಕ್ರಿಸ್ಪಿಯಾಗಿ ಈರುಳ್ಳಿ ಬೋಂಡನ. ಈರುಳ್ಳಿ ಬೋಂಡ ಈ ತರ ಕರೆದ್ರೆ ಚೆನ್ನಾಗಿ ಬರ್ತಿದಾವೆ ಅಂತ ಈರುಳ್ಳಿ ಬೋಂಡ ಚೆನ್ನಾಗಿ ಕರೆದೆ ಪ್ಲೇಟಲ್ಲೇ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮಾರ್ನಿಂಗ್ ಟಿಫನ್ ಅವಲಕ್ಕಿ ಜೊತೆ ಈರುಳ್ಳಿ ಬೋಂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.